ರಾಜೀನಾಮೆ ಕೊಡಲೇಬಾರ್ದು. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಉಳ್ಕೋಬೇಕು. ಹೌದು, ಕಂಟಿನ್ಯೂ ಮಾಡಬೇಕು. ಯಾಕೆ ಅಂತ ಹೇಳ್ಬೋದು ಸರ್? ಅಲ್ಲ, ಇವಾಗ ಎನ್ಕ್ವೈರಿ ಹೇಳ್ತೈತೆ ಮುಠಾ ಹಗರಣ ಅಂತ ಇವರು ಹೇಳ್ತಾ ಇರೋದು. ಆ್ಯಕ್ಚುಲಿ ಬಿ ಜೆ ಪಿದ ಭ್ರಷ್ಟಾಚಾರ ಇದು. ಕರ್ನಾಟಕದಲ್ಲಿ MLA 28 ಜನ ಇದ್ದಾರೆ. ಅವ್ರ ಮೇಲೆ FIR ಹಾಕಿದ್ರೆ ನಾಳೆ ವಿರೋಧ ಪಕ್ಷನೇ ಇರೋಲ್ಲ ಅಲ್ಲಿ ಆ್ಯಕ್ಚುಲಿ, ಅಲ್ವಾ? ಅವ್ರದ್ದೇ ಭ್ರಷ್ಟಾಚಾರ ತಾಂಡವಾಡ್ತೈತೆ, ಆಟ ಆಡ್ತೈತೆ, ಡ್ಯಾನ್ಸ್ ಆಡ್ತೈತೆ, ಕುಣಿತೈತೆ. ಅವ್ರದ್ದೇ ಇಟ್ಕೊಂಡು ಇವ್ರದ್ದು ಕಾಂಗ್ರೆಸ್ದು 136 ಮೆಜಾರಿಟಿ ಐತೆ. ಏನು ಅವ್ರಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ, ಅಸಿಡಿಟಿ ಆಗ್ಬಿಟ್ಟೈತೆ. ಇದು ತಪ್ಪು, ಮಾಡ್ತಾ ಇರೋದು ದೊಡ್ಡ ತಪ್ಪಿದು. ಏನು ಕೊಡಬೇಕು? ಯಾಕೆ ಕೊಡಬಾರದು? ಇಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು? ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ ಹೌದು ಹೌದು. ನಿಮ್ಗೆ ಏನು ಅನ್ಸುತ್ತೆ? ಈಗ BJP ಇರುವಾಗ ಏನಾಗಲಿಲ್ವಾ? ಈಗ ಕಾಂಗ್ರೆಸ್ ಬಂದರೆ ಭ್ರಷ್ಟಾಚಾರ ಜಾಸ್ತಿ ಆಗೋಯ್ತಾ? ಅವರು ಬಂದು 1 ವರ್ಷ ಆಗಿದೆ, ಭ್ರಷ್ಟಾಚಾರ ಎಷ್ಟುವರೆಗೂ ಹೋಗಿದೆ? ಈಗ ರಾಜಕೀಯ ಅಂದರೆ ಆಟನ ಜನಗಳು ಕಾಫಿ ಟೀನ 15 ರೂಪಾಯಿ 20 ರೂಪಾಯಿ ಅಂದರೆ, ಇನ್ನು ಭ್ರಷ್ಟಾಚಾರ ಬಂದರೆ ಇನ್ನು 50 ರೂಪಾಯಿ. ಏನಕ್ಕೆ ಕೊಡೋದೇನಕ್ಕೆ ಬೇಕಾಗಿತ್ತು? ಬೇಕಾಗಿಲ್ವಲ್ಲ ಅದು, ಅಂತ ನಸಿಟಿನೇ ಇಲ್ವಲ್ಲ. ಅಂದೇನು ಕುತ್ತಿಗೆಗೆ ಏನಾದ್ರು ಬಂದಿದೆಯಾ ಜನಗಳಿಗೆ ರಾಜೀನಾಮೆ ಕೊಡೋ ಅಂತ ಅಂಥದ್ದು? ಇಲ್ವಲ್ಲ, ಕೊಡೋದೇನು ಬೇಕಾಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.